ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಗರದ 28ನೇ ವಾರ್ಡಿನ ಸದಸ್ಯರು ಆದ ಆಯಿಷಾ ಸಿಕಂದರ್ ಅವರ ಪತಿ ಹಾಗೂ ಜೆಡಿಎಸ್ ಮುಖಂಡರು ಆದ ಸೈಯದ್ ಸಿಕಂದರ್ ಮಾಧ್ಯಮದ ಮುಂದೆ ಮಾತನಾಡಿ, ಶಾಸಕರು ಆದ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 28ನೇ ವಾರ್ಡಿನ ಸಾರ್ವಜನಿಕರು ಚರಂಡಿ ಹಾಗೂ ಹಲವಾರು ಅಭಿವೃದ್ಧಿಗಳು ಆಗದ ಕಾರಣ ಶಾಸಕರ ವಿರುದ್ಧ ಹೋರಾಟ ಮಾಡಿದ್ರು. ಈ ಹೋರಾಟ ಹಲವಾರು ಮಾಧ್ಯಮಗಳು ಸುದ್ದಿ ಮಾಡಲಾಗಿದೆ. ವಿಷಯ ತಿಳಿದ ಶಾಸಕರು 28ನೇ ವಾರ್ಡಿಗೆ ಬಂದು ಅಭಿವೃದ್ಧಿ ಹಿನ್ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆ ಯಾವ ಕಾರಣಕ್ಕಾಗಿ ಎಂಬುದು ಸಿಕಂದರ್ ಅವರು ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ. ನನ್ನ ವಾರ್ಡಿನ ಅಭಿವೃದ್ಧಿ ಕೆಲಸಗಳು ಯಾರೋ ಮಧ್ಯವರ್ತಿ ಮಾತು ಕೇಳಿ ಶಾಸಕರು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಕಾರಣ ಅಭಿವೃದ್ಧಿ ಹಿನ್ನಡೆಯಾಗಿದೆ. ನೀವು ಶಾಸಕರಾದವರು ವಾರ್ಡಿನ ಸದಸ್ಯರನ್ನ ಕರೆಯದೆ ಬೇರೆ ವಾರ್ಡಿನ ವ್ಯಕ್ತಿಯನ್ನ ಕರೆದು ಗುದ್ದಲಿ ಪೂಜೆ ಮಾಡಿಸುವುದಕ್ಕೆ ನಾನು ಬಿಡಲ್ಲ. ಹಾಗೂ ಮಾನ್ಯ ಶಾಸಕರೇ 4 ಬಾರಿ ಗೆದ್ದಿದ್ದೀರಾ. ಇದರಲ್ಲಿ ಮುಸ್ಲಿಂ ಸಮುದಾಯದ 98% ಮತ ನಿಮಗೆ ಕೊಟ್ಟಿದ್ದಾರೆ. ನಗರದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಪಡಿಸುವುದು ನಿಮ್ಮ ಕರ್ತವ್ಯ. ಆದ್ರೆ ನೀವು ನಾನು ಇಲ್ಲದಲೇ ಯಾರು ಮುಸ್ಲಿಂ ವಾರ್ಡ್ಗಳನ್ನ ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತೀರಿ. ಇಂತಹ ದುರಹಂಕಾರದ ಮಾತುಗಳನ್ನ ನೀವು ನಿಲ್ಲಿಸಬೇಕು. ನಿಮ್ಮ ಗೆಲುವಲ್ಲಿ ಮುಸ್ಲಿಂ ಸಮುದಾಯದ ಪಾತ್ರವೂ ಕೂಡ ಮುಖ್ಯವಾಗಿದೆ. ನೀವು ಪದೇ ಪದೇ ನಾನು ಎಸ್ಟಿಮೇಟ್ ಅಧ್ಯಕ್ಷ ನಾನು ಎಂದು ಬೆಂಬಲಿಸುತ್ತೀರಿ. ದಯವಿಟ್ಟು ಈ ಪದವನ್ನ ನಿಲ್ಲಿಸಿ ವಾರ್ಡುಗಳನ್ನ ಅಭಿವೃದ್ಧಿಪಡಿಸಿ. ಇಲ್ಲವಾದ್ರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ನಮಸ್ಕಾರ. ನಾನು 28ನೇ ವಾರ್ಡು ಕೌನ್ಸಿಲರ್ ಮಾತಾಡ್ತಾ ಇದ್ದೀನಿ. ಆಯಿಷಾ ಸಿಕಂದರ್ ಅಂತ ಹೇಳಿ. ಇವತ್ತು ಮಾಧ್ಯಮದವ್ರ ಮುಂದೆ ಬರೋ ಕಾರಣ ಏನಂತ ಹೇಳಿದ್ರೆ, ಒಂದು 2-3 ದಿವಸದ ಹಿಂದೆ ಶಾಸಕರು ನಮ್ಮ ವಾರ್ಡಿಗೆ ಬಂದಿದ್ದರು. ವಾರ್ಡಿಗೆ ಬಂದಾಗ ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳಿ ಅವ್ರಿಗೂ ಸಹ ಗೊತ್ತಾಯಿತು. ಈ ಅಭಿವೃದ್ಧಿ ವಿಚಾರದಲ್ಲಿ ಏನಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ, ಶಾಸಕರು ಯಾವುದೋ ಕಿವಿ ಮಾತು ಕೇಳ್ಕೊಂಡು ನಮ್ಮ ವಾರ್ಡನ್ನು ಅಭಿವೃದ್ಧಿ ಪಡಿಸೋಕ್ಕೆ ಅಡ್ಡಿಪಡಿಸ್ತಿದ್ರು. ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿಗಳು ಮಾಡ್ತೀನಂತ ಹೇಳ್ತಿದ್ರು. ಮತ್ತು ಅವರು ಶಾಸಕರು ಒತ್ತಡದಿಂದ ಅವರು ಅಭಿವೃದ್ಧಿ ಪಡಿಸೋಕ್ಕೆ ಆಮೇಲೆ ಕ್ಲೀನ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ಈ ಮಾಧ್ಯಮದವರು ಈ ಥರ ಸುದ್ದಿ ಮಾಡಿದಾಗ ಶಾಸಕರು ಬಂದು ಅಲ್ಲಿಗೆ ಏನು ಇಲ್ಲಿ ಚರಂಡಿ ಕಾಮಗಾರಿ ಮಾಡೋದು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಚರಂಡಿ ಕಾಮಗಾರಿ ಸ್ಟಾರ್ಟ್ ಮಾಡಿಸಿದ್ರೆ ಅವ್ರಿಗೆ ಅಭಿನಂದನೆಗಳು ಹೇಳ್ತೀನಿ ನಾನು. ಅದಾದ ನಂತರ ಶಾಸಕರು ಒಂದು ಮಾತು ಹೇಳ್ತಾರೆ, ಮುಸ್ಲಿಂ ಏರಿಯಾಗಳಲ್ಲಿ ನಾನು ಬಿಟ್ಟರೆ ಇನ್ಯಾರೂ ಅಭಿವೃದ್ಧಿ ಪಡಿಸೋಕ್ಕಾಗ್ತಿರ್ಲಿಲ್ಲ, ನಾನು ಬಂದಮೇಲೆ ಅಭಿವೃದ್ಧಿ ಪಡಿಸಿರೋದು, ಇಲ್ಲಾಂದರೆ ಯಾರ ಕೈಯಲ್ಲೂ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ. ಮಾನ್ಯ ಶಾಸಕರೇ, ನಿಮ್ಗೆ ಹೇಳಕ್ಕೆ ಬಯಸ್ತೀನಿ, 4 ಸತಿ ನಿಮ್ಮ ಒಂದು ಏನು ಚುನಾವಣೆ ನಡೆದಿದೆ, 4 ಬಾರಿ ಏನು ಗೆದ್ದೀರಾ, ಈ ಚುನಾವಣೆಗೆ 4 ಬಾರಿನೂ ನಮ್ಮ ಸಮಾಜ 98% ಓಟ್ ಕೊಟ್ಟಿದೆ ನಿಮಗೆ. ನೀವು ಶಾಸಕರಾಗ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಶಾಸಕರಾಗ್ತಿದ್ರು, ನಾವು ಓಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಶಾಸಕರಾಗ್ತಿದ್ರು, ಬೇರೆಯವ್ರು ಅಭಿವೃದ್ಧಿ ಪಡಿಸ್ತಿದ್ರು. ಇದರಲ್ಲಿ ನಾನು ಅಂತ ಹೇಳ್ಕೊಳ್ಳೋದು ಒಂದು ದುರಾಂಕಾರದ ದರ್ಪ ಇದೆಯಲ್ಲ, ಇದು ಸರಿಯಲ್ಲ, ಇದು ತಪ್ಪು. ಇನ್ನೊಂದು ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಇದೇ ನಗರತ್ತಂದು ಕೆಲಸ ಏನು ನಡೀತಾ ಇದೆ, ಇದಕ್ಕೆ ನಾನು ಅಧ್ಯಕ್ಷ, ಎಸ್ಟಿಮೇಟ್ ಕಮಿಟಿ ನಾನು ಅಧ್ಯಕ್ಷ, ಇದಕ್ಕೆ ನಾನು ಅಧ್ಯಕ್ಷ ಅಂತ ಹೇಳಿ ನೀವು ಏನು ಹೇಳ್ಕೊಂಡು ತಿರುಗ್ತೀರಾ, ಇದು ಸಹ ಸರಿಯಲ್ಲ. ಏನಕ್ಕಂತ ಹೇಳಿದ್ರೆ, ನೀವು ಅಧ್ಯಕ್ಷರು ಹೌದು, ಅವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ಟು ಅಲ್ಲಿ ನಗರೋತ್ಥಾನ ಕೆಲಸ ಪ್ರತಿಯೊಂದು ವಾರ್ಡಿಗೂ 50 ಲಕ್ಷ ಹಾಕಿದ್ದಾರೆ, 60 ಲಕ್ಷ ಹಾಕಿದ್ದಾರೆ, 1 ಕೋಟಿ ಹಾಕಿದ್ದಾರೆ, 80 ಲಕ್ಷ ಹಾಕಿದ್ದಾರೆ. ಕೆಲಸ ಇರೋ ಥರ ದುಡ್ಡನ್ನು ಡಿವೈಡ್ ಮಾಡಿದ್ದಾರೆ. ನಾನು ಹೋಗಿ ಕೆಲಸ ಹಾಕ್ಸಿರೋ ಒಂದು ಕೆಲಸಕ್ಕೆ ನೀವು ಬಂದು ಗುದ್ಲಿ ಪೂಜೆ ಮಾಡಿ ನಿಮಗೆ ಸ್ವಾಗತ ಮಾಡ್ತೀನಿ. ನಮ್ಮ ವಾರ್ಡಲ್ಲಿ ಬಂದು ನಮ್ಮ ಥರನೇ ಬೇರೆ ವಾರ್ಡಲ್ಲಿ ನಿಂತು ಗೆದ್ದಿರೋನು ಬಂದು ನಮ್ಮ ವಾರ್ಡಲ್ಲಿ ಗುದ್ಲಿ ಪೂಜೆ ಮಾಡಿದ್ರೆ ನಾನು ಇದು ಬಿಡೋಕ್ಕಾಗತ್ತಾ ಶಾಸಕರೇ? ಇದು ತಪ್ಪಿದು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು ಆದ ಹರ್ಷವರ್ಧನ್ ಉಪಸ್ಥಿತರಿದ್ದರು.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.